ಮಾತ್ರ ನಂಗೆ ಏನೋ ತಡೆಯಕ್ ಆಗ್ತಿಲ್ಲ. ನೀವೇ ಏನಾದ್ರು ಕೊಟ್ಬಿಟ್ಟು ನಾನು ಸಾಯಿಸ್ಬಿಡಿ. ಸ್ವಲ್ಪ ಹೊತ್ತು ತಡ್ಕೋ. ನೋಡು, ನಾನು ನೋಡಿಲ್ಲಿ ಪುಟ. ಈಗ ಹೇಳು, ನಿನಗೆ ಎಷ್ಟು ವರ್ಷ? 18 ವರ್ಷ. ತಾತ ಹೋಗಿ ಕರ್ಣ ಸರ್ನ ಕರೀರಿ. ನೋಡು ಪುಟ, ಸಮಾಧಾನ ಮಾಡ್ಕೋ, ಅಳ್ಬೇಡ, ಸಮಾಧಾನ ಮಾಡ್ಕೋ. ನೆಟ್ವರ್ಕ್ ಸಿಗ್ತಿಲ್ವಲ್ಲ. ಮನೇಲಿ ಏನು ಅನಾಹುತ ಆಗಿದೆಯೋ. ಕಂಪ್ಯೂಟ್ರೆ ಡಾಕ್ಟ್ರು ಕರೀತಾರೆ ನಿಮ್ಮನ್ನ. ಬನ್ನಿ ಬನ್ನಿ. ಹಾ, ಸಮಾಧಾನ ಮಾಡ್ಕೊಬಿಟ್ಟೆ. ಡಾಕ್ಟರ್ ಬಂದ್ಬಿಟ್ಟು ಸಮಾಧಾನ ಆಗ್ತಿಲ್ಲ ಅಕ್ಕ. ಅಮ್ಮ, ಇವ್ರ ಗಂಡ ಎಲ್ಲಿ? ಗೊತ್ತಿಲ್ಲ ಸರ್, ನನ್ನ ಕಣ್ಣೀರು ಹಿಂಗೆ ಆಗ್ಬಿಟ್ಟದೆ. ಹೆಂಗಾರು ಮಾಡಿ ಜೀವ ಉಳಿಸ್ಕೊಡಿ ಸರ್. ಇನ್ನೂ 18 ವರ್ಷ ಅಂತೆ. ತುಂಬಾ ಕ್ರಿಟಿಕಲ್ ಅನಿಸ್ತಿದೆ. ಸ್ವಲ್ಪ ಹೊರಗಡೆ ಇರ್ತೀರಾ? ಮದುವೆ ಆಗ್ಬಿಟ್ರೆ ಇಲ್ಲ, ನೀವು ಇದ್ರೆ ಅವ್ರಿಗೆ ಇನ್ನೂ ಭಯ ಆಗ್ಬೋದು. ನೀವು ಸ್ವಲ್ಪ ಹೊರಗಡೆ ಇರಿ. ಹೋಗಲ್ಲ, ಸಮಾಧಾನ ಮಾಡ್ಕೋ. ನೀವೇ ಡೆಲಿವರಿ ಮಾಡಿಸ್ಬೇಕು. ಸರ್, ನಾನು ಹೇಗೆ ಡೆಲಿವರಿ ಮಾಡಿಸ್ಲಿ? ನನಗೆ ಭಯ ಆಗ್ತಿದೆ. ನಿಧಿ, ಒಂದ್ಸಲ ಹುಡುಗಿ ಎಷ್ಟು ಕಷ್ಟಪಡ್ತಿದ್ರ ಅಂತ ನೋಡಿ. ಬೇರೆ ಪ್ರತಿ ಹೆಣ್ಣು ನೋವು ಹೀಗೆ ಇರುತ್ತೆ. ಇನ್ನು 2-3 ತಿಂಗಳಲ್ಲಿ ನೀವು ಡಾಕ್ಟರ್ ಆಗ್ತೀರಾ. ನೀವು ಆರಿಸ್ಕೊಂಡಿರೋ ಕೆಲಸ ಇದು. ಸರ್, ಆದ್ರೆ ಇಲ್ಲಿ ನೀವಲ್ಲದೆ ಇನ್ಯಾರು ಮಾಡ್ತಾರೆ? ನಿಮ್ಮ ಜೊತೆನೆ ಓದ್ತಿರೋ ಸ್ಟೂಡೆಂಟ್ಸ್ಗೆ ಹೆರಿಗೆ ಮಾಡೋ ಅವಕಾಶ ಆಂಬ್ಯುಲೆನ್ಸಲ್ಲಿ ಅಥವಾ ಹಾಸ್ಪಿಟಲ್ ಸಿಗ್ಬೋದು. ಆದರೆ ನಿಮಗೆ ಈ ದೀಪದ ಬೆಳಕಲ್ಲಿ, ಈ ಗುಡಿಸಲಲ್ಲಿ ಪುಣ್ಯ ಗಳಿಸ್ಕೊಳ್ಳೋ ಅವಕಾಶ ಸಿಕ್ಕಿದೆ. ತಾತ, ಒಂದು ಬಗ್ದಿರೋ ಬಟ್ಟೆ ಕೊಡಿ, ಸ್ವಲ್ಪ ಮೆತ್ತಗಿರ್ಲಿ. ಸರ್, ಪ್ಲೀಸ್ ನೀವೇ ಡೆಲಿವರಿ ಮಾಡಿಸಿ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ? ಡಾಕ್ಟರ್ ಆಗಿರೋರು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೇನೆ ಪೇಷಂಟ್ಗೆ ಧೈರ್ಯ ಬರೋದು. ಹೇಗೆ ಮಾಡೋದು ಅಂತ ಕಷ್ಟದ ಬಗ್ಗೆ ಯೋಚನೆ ಮಾಡಬೇಡಿ. ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರೋ ಕಾಯ್ತಿರೋ ಆ ಮಗು ಬಗ್ಗೆ ಯೋಚನೆ ಮಾಡಿ. ಸ್ವಲ್ಪ ನೋಡಿ, ಓದಿದ್ದು ಕಲ್ತಿದ್ದು ತಿಳುವಳಿಕೆಗೋಸ್ಕರ ಮಾತ್ರ. ಈಗ ಅದ್ರ ಜೊತೆಗೆ ಮನ್ಸಲ್ಲಿ ಮನ್ಸಿಟ್ಟು ಆ ಪುಟ್ಟ ಜೀವ ಉಳಿಸಿ. ಆ ಮಗು ಫಸ್ಟ್ ಟೈಮ್ ಅಳುತ್ತಲ್ಲ, ಅದು ನೀವು ಡಾಕ್ಟರ್ನ ವೃತ್ತಿ ಅಂತ ಆರಿಸ್ಕೊಂಡಿದ್ದಕ್ಕೆ ಜಗತ್ತೇ ಥ್ಯಾಂಕ್ಸ್ ಹೇಳೋ ಮೂಮೆಂಟು. ಗೋ ಅಹೆಡ್. ಇಲ್ಲಿ ಬೇಕಾಗಿರೋದು ಡಾಕ್ಟರ್ ಅಲ್ಲ, ಅವಳ ನೋವನ್ನ ಅನುಭವಿಸೋ ಜೊತೆಲಿ ನಿಲ್ಲೋರು ನೀವು. ಧೈರ್ಯವಾಗಿರಿ, ನಿಮ್ಮ ಜೊತೆ ನಾನಿರ್ತೀನಿ.